ಸುವರ್ಣಸೌಧದಲ್ಲಿ ವಿಧಾನಸಭೆಯ ಐತಿಹಾಸಿಕ ಕಲಾಪ ನಡೆದಿದೆ. ರಾತ್ರಿ 12:51 ತನಕ ಕೂಡ ಮಧ್ಯರಾತ್ರಿ ತನಕ ಕೂಡ ವಿಧಾನಸಭೆಯ ಕಲಾಪ ಆಗಿದೆ. ಒಂದೇ ದಿನ 14 ಗಂಟೆಗಳ ಕಾಲ ನಡೆದಿದೆ ಈ ಕಲಾಪ. ಬೆಳಗ್ಗೆ 10:30ರಿಂದ ರಾತ್ರಿ 12:51 ತನಕ ಕೂಡ ಚರ್ಚೆ ಮಾಡಿದ್ದಾರೆ ಶಾಸಕರು. 14 ಗಂಟೆ ಕಲಾಪ ನಡೆಸಿ ದಾಖಲೆ ಬರೆದಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಮತ್ತೊಂದು ಕಡೆ ಶಾಸಕರು ಈ ಕಲಾಪದಲ್ಲಿ ಸರಿಸುಮಾರು 14 ಗಂಟೆಗಳು ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಸಹಜವಾಗಿ ಜನರಿಗೊಂದು ಆತಂಕ ಆಯಿತು. ಈ ಬಾರಿ ಕೂಡ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ಹಾಳಾಗಿ ಹೋಗುತ್ತಾ, ವ್ಯರ್ಥ ಆಗ್ಬಿಡುತ್ತಾ, ಕೋಟಿ ಕೋಟಿ ಖರ್ಚು ಮಾಡ್ತಾ ಇರುವಂತಹ ಈ ಅಧಿವೇಶನದ ಉದ್ದೇಶ ಆದ್ರೂ ಏನು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಬಟ್ ನಿನ್ನೆ ಸ್ವಲ್ಪ ಮಟ್ಟಿಗೆ ಸಮಾಧಾನ. ಕಲಾಪದಲ್ಲಿ ಗೋಳು ತೋಡಿಕೊಂಡಿದ್ದಾರೆ ಶಾಸಕ ಕಂದಕೂರ್. ಮಧ್ಯಾಹ್ನ 2:30ರಿಂದ ಕಲಾಪದಲ್ಲಿ ಕೂತಿದ್ದೀವಿ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಊಟ ಮಾಡೋದಕ್ಕೂ ಕೂಡ ನೀವು ನಮ್ಮನ್ನ ಬಿಟ್ಟಿಲ್ಲ, ಅಳಲು ತೋಡ್ಕೊಂಡಿದ್ದಾರೆ ಶಾಸಕ ಶರಣಗೌಡ ಕಂದಕೂರ್. ಮಧ್ಯಾಹ್ನದಿಂದ ಹೀಗೆ ಕೂತಿದ್ದೀವಿ, ಊಟಕ್ಕೆ ಬಿಟ್ಟಿಲ್ಲ, ಊಟಕ್ಕಿಂತ ಹೆಚ್ಚಾಗಿ ಸತ್ತಿದ್ದೀರಾ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಂದ್ರೆ ಸಹಜವಾಗಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರೆ ಬೇಸರ ಆಗೋದಕ್ಕೆ ಶುರು ಆಗಿರುತ್ತೆ. ಊಟದ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಊಟಕ್ಕೂ ಬಿಟ್ಟಿಲ್ಲ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕಲಾಪದಲ್ಲಿ. ಹಾಗಾಗಿ ಶಾಸಕರು ಸ್ವಲ್ಪ ಗರಂ ಆಗಿ ಮಾತನಾಡಿದ್ದಾರೆ ಕಲಾಪದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಪ್ರತಿ ಬಾರಿ ಕೂಡ ಈ ಬೆಳಗಾವಿಯ ಅಧಿವೇಶನ ಪ್ರಾರಂಭ ಆದಾಗ ಕೋಟಿ ಕೋಟಿ ಖರ್ಚಾಗುತ್ತೆ, ಕಲಾಪ ಸುಮ್ಮನೆ ಯಾವುದೇ ವಿಚಾರಕ್ಕೆ ವ್ಯರ್ಥ ಆಗ್ಬಿಡುತ್ತಾ, ಇಂಥ ಪ್ರಶ್ನೆಗಳು ಕಾಡ್ತಾ ಇತ್ತು. ಈ ಬಾರಿ ಮೀಸಲಾತಿ ವಕ್ಫ್ ವಿಚಾರಕ್ಕೆ ವ್ಯರ್ಥ ಆಗಿದ್ದನ್ನು ಗಮನಿಸಿದ್ವಿ. ಆದ್ರೆ ನಿನ್ನೆ ನಿಜಕ್ಕೂ ಸಮಾಧಾನಕರ ಸಂಗತಿ ಅಂದ್ರೆ 14 ಗಂಟೆ ಸುದೀರ್ಘವಾಗಿ ಕಲಾಪ. ಸೊ ಯಾವೆಲ್ಲ ವಿಚಾರಗಳಿಗೆ ಸಾಕ್ಷಿ ಆಯ್ತು ಕಲಾಪ? ತಾವು ಕೂಡ ಇದ್ರಿ ಮಧ್ಯರಾತ್ರಿ ತನಕ. ಎಕ್ಸಾಕ್ಟ್ಲಿ ಶ್ರುತಿ, ಅದೊಂದು ರೀತಿಯಲ್ಲಿ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೋಟಿಗಟ್ಟಲೆ 25 ಕೋಟಿ ಖರ್ಚು ಮಾಡಿ ಬೆಳಗಾವಿಯ ಸದನದ ಕಲಾಪ ಮಾಡ್ತಾ ಇರುವಂತದ್ದು. ಆದ್ರೆ ಏನು ಶಾಸಕರ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳು ಸಂಬಂಧಪಟ್ಟಂತೆ, ಜನರ ಸಮಸ್ಯೆ ಸಂಬಂಧಪಟ್ಟಂತೆ ಶಾಸಕರು ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಎಲ್ಲೂ ಕೂಡ ಸಮಯ ಸಾಕಾಗ್ತಾ ಇರಲಿಲ್ಲ. ಯಾಕಂದ್ರೆ ಬೇರೆ ಬೇರೆ ಪ್ರತಿಭಟನೆ, ಪಂಚಮಸಾಲಿ ಸೇರಿದಂತೆ ಒಂದ್ ಕಡೆ ಗಲಾಟೆ ಇವೆಲ್ಲವೂ ಕೂಡ ಸಾಕಷ್ಟು, ಒಂದ್ ಕಡೆ ಮತ್ತೊಂದ್ ಕಡೆ ಸಂತಾಪ ಸಂಬಂಧಪಟ್ಟ ಇಡೀ ದಿನ ಇವೆಲ್ಲವೂ ಕೂಡ ಹೋಗಿರುವಂತದ್ದು. ಆದ್ರೆ ನಿನ್ನೆ ಇತಿಹಾಸದಲ್ಲಿ ದಾಖಲೆ ಬರುವಂತಹ, ವಿಧಾನಸಭೆಯ ಇತಿಹಾಸದಲ್ಲಿ ಏನು ದಾಖಲೆ ಇರುವಂತಹ ಅಷ್ಟು ಸಮಯದಲ್ಲಿ ರಾತ್ರಿ 12:50 ಅಂದ್ರೆ ಬಹುತೇಕ ಮಧ್ಯರಾತ್ರಿ 1 ಗಂಟೆಯವರು ಕೂಡ ಸದನದ ಕಲಾಪ ನಡೀತು. ಪ್ರಶ್ನೋತ್ತರ ಕಲಾಪ ಮುಗಿದ ಬಳಿಕ ಶೂನ್ಯ ವೇಳೆಯಲ್ಲಿ ಅಂದ್ರೆ ಗಮನ ಸೆಳೆಯುವಂತಹ ಸೂಚನೆ ಸಂದರ್ಭದಲ್ಲಿ ಆಯಾಯ ಕ್ಷೇತ್ರದ ಸಮಸ್ಯೆಗಳ ಸಂಬಂಧಪಟ್ಟಂತೆ ಹಲವು ಶಾಸಕ ಪ್ರಶ್ನೆ ಇತ್ತು. ಸಂಪೂರ್ಣವಾಗಿ ಗಮನ ಸೆಳೆಯುವಂತಹ ಸೂಚನೆಯನ್ನ, ಶಾಸಕರ ಪ್ರಶ್ನೆಗಳನ್ನ ಶಾಸಕರಿಂದ ಸಚಿವರಿಗೆ ಉತ್ತರವನ್ನು ಕೊಡಿಸುವಂತಹ ಕೆಲಸವನ್ನ ನಿನ್ನೆ ಮಧ್ಯರಾತ್ರಿ ಕೂಡ ಆಯಿತು. ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ ಸ್ಪೀಕರ್ ಯುಟಿ ಖಾದರ್ ಈ ಮಧ್ಯರಾತ್ರಿವರೆಗೂ ಕೂಡ ಸದನ ನಡೆಸ್ತಾರಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಗಂಭೀರತೆ ಮತ್ತು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತದ್ದು. ಎಲ್ಲಾ ಶಾಸಕರು, ಅಂದ್ರೆ ಒಬ್ಬರು ಮಾತ್ರ ಶಾಸಕರು ಆರಂಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಎತ್ತಿದ್ರು ಕೂಡ ಹಾಜರಿದ್ದಂತ ಸುಮಾರು 18 ಶಾಸಕರು ಹಾಜರಿದ್ರು, 4ರಿಂದ 5 ಜನ ಸಚಿವರು ಹಾಜರಿದ್ರು. ಎಲ್ಲಾ ಶಾಸಕರು ಕೂಡ ಸ್ಪೀಕರ್ ಅವರ ನಡೆ ಸಂಬಂಧಪಟ್ಟಂತೆ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಕ್ಷೇತ್ರದ ಸಮಸ್ಯೆಗಳು ಬಗೆಹರಿಯುವಂತದ್ದು ಸಾಕಷ್ಟು ಪ್ರಾಮುಖ್ಯತೆ ವಿಚಾರ ಆಗಿರುವಂತದ್ದು. ಸದನದಲ್ಲಿ ಚರ್ಚೆಯಾದಂತಹ ಸಂದರ್ಭದಲ್ಲಿ, ಸದನದಲ್ಲಿ ಸಚಿವರು ಉತ್ತರ ಕೊಟ್ಟಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗಳು ಬಗೆಹರಿಯುವಂತಹ ಸಾಧ್ಯತೆ ಹೆಚ್ಚಿರುವಂತಹ ಹಿನ್ನೆಲೆ ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂತದ್ದು. ಇತಿಹಾಸದಲ್ಲಿ ಸುಮಾರು 14-15 ಗಂಟೆಗಳ ಕಾಲ ನಿರಂತರವಾಗಿ ಸದನ ಕಲಾಪ ನಡೆದಿರುವಂತದ್ದು. ಜೊತೆಗೆ ಮಧ್ಯರಾತ್ರಿ ಕರೆಕ್ಟ್ 1 ಗಂಟೆವರೆಗೂ ಕೂಡ ಸದನ ಕಲಾಪ ನಡೆದಿದ್ದು ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೆದಿರುವಂತದ್ದು. ಅಷ್ಟರ ಮಟ್ಟಿಗೆ ಸದನ ಒಂದು ರೀತಿಯಲ್ಲಿ ಸಾರ್ಥಕತೆ ಕೂಡ ಕಂಡು ಬಂತು. ಲೇಟ್ ಆದ್ರೂ ಕೂಡ ಆದ್ರೆ ಅಲ್ಲಿ ಸಮಸ್ಯೆಗಳು ಸಂಬಂಧಪಟ್ಟ ಚರ್ಚೆ ಆಗಿರುವಂತದ್ದು. ಒಂದು ಹಂತದಲ್ಲಿ ಸ್ಪೀಕರ್ ಯುಟಿ ಖಾದರ್ ಒಂದು ಮಾತನ್ನು ಹೇಳಿದ್ರು, ಏನು ವರ್ಲ್ಡ್ ಕಪ್ ಮ್ಯಾಚ್ ನಡೀಬೇಕಾದ್ರೆ ಮಿಡ್ನೈಟ್ 3 ಗಂಟೆವರೆಗೂ ಕೂಡ ಎದ್ದಿರ್ತೀರಾ, ಇಲ್ಲಿ ಸದನದ ಕಲಾಪ ಏನು ಸಮಸ್ಯೆಗಳು ಸಂಬಂಧಪಟ್ಟಂತೆ, ಕ್ಷೇತ್ರ ಸಮಸ್ಯೆಗಳು ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು, ಇಲ್ಲಿ ಮಧ್ಯರಾತ್ರಿ ಅಂತ ಹೇಳುವ ಮೂಲಕ ಶಾಸಕರು ಕೂಡ ಒಂದು ಸಂದೇಶವನ್ನ ಕೊಟ್ಟರು. ಇದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಜನರ ತೆರಿಗೆ ದುಡ್ಡಲ್ಲಿ ಕಲಾಪ ನಡೆತಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಕೆಲಸ ನಿನ್ನೆ ರಾತ್ರಿ ಆಯ್ತು ಅಂತಾನೆ ಕೂಡ ಹೇಳ್ಬೋದು ನಿನ್ನೆ ಕಲಾಪದಲ್ಲಿ. ಶ್ರುತಿ, ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸುವರ್ಣಸೌಧದಲ್ಲಿ ವಿಧಾನಸಭೆಯ ಐತಿಹಾಸಿಕ ಕಲಾಪ ನಡೆದಿದೆ. ರಾತ್ರಿ 12:51 ತನಕ ಕೂಡ, ಮಧ್ಯರಾತ್ರಿ ತನಕ ಕೂಡ ವಿಧಾನಸಭೆಯ ಕಲಾಪ ಆಗಿದೆ. ಒಂದೇ ದಿನ 14 ಗಂಟೆಗಳ ಕಾಲ ನಡೆದಿದೆ ಈ ಕಲಾಪ. ಬೆಳಗ್ಗೆ 10:30ರಿಂದ ರಾತ್ರಿ 12:51 ತನಕ ಕೂಡ ಚರ್ಚೆ ಮಾಡಿದ್ದಾರೆ ಶಾಸಕರು.
14 ಗಂಟೆ ಕಲಾಪ ನಡೆಸಿ ದಾಖಲೆ ಬರೆದಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಮತ್ತೊಂದು ಕಡೆ ಶಾಸಕರು ಈ ಕಲಾಪದಲ್ಲಿ ಸರಿಸುಮಾರು 14 ಗಂಟೆಗಳು ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಸಹಜವಾಗಿ ಜನರಿಗೊಂದು ಆತಂಕ ಆಯಿತು. ಈ ಬಾರಿ ಕೂಡ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕಡೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ಹಾಳಾಗಿ ಹೋಗುತ್ತಾ, ವ್ಯರ್ಥ ಆಗ್ಬಿಡುತ್ತಾ, ಕೋಟಿ ಕೋಟಿ ಖರ್ಚು ಮಾಡ್ತಾ ಇರುವಂತಹ ಈ ಅಧಿವೇಶನದ ಉದ್ದೇಶ ಆದ್ರೂ ಏನು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಬಟ್ ನಿನ್ನೆ ಸ್ವಲ್ಪ ಮಟ್ಟಿಗೆ ಸಮಾಧಾನ. ಕಲಾಪದಲ್ಲಿ ಗೋಳು ತೋಡಿಕೊಂಡಿದ್ದಾರೆ ಶಾಸಕ ಕಂದಕೂರ್. ಮಧ್ಯಾಹ್ನ 2:30ರಿಂದ ಕಲಾಪದಲ್ಲಿ ಕೂತಿದ್ದೀವಿ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಊಟ ಮಾಡೋದಕ್ಕೂ ಕೂಡ ನೀವು ನಮ್ಮನ್ನ ಬಿಟ್ಟಿಲ್ಲ, ಆಳಲು ತೋಡ್ಕೊಂಡಿದ್ದಾರೆ ಶಾಸಕ ಶರಣ್ಗೌಡ ಕಂದಕೂರ್. ಮಧ್ಯಾಹ್ನದಿಂದ ಹೀಗೆ ಕೂತಿದ್ದೀವಿ, ಊಟಕ್ಕೆ ಬಿಟ್ಟಿಲ್ಲ, ಊಟಕ್ಕಿಂತ ಹೆಚ್ಚಾಗಿ ಸತ್ತಿದ್ದೀರಾ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಂದ್ರೆ ಸಹಜವಾಗಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರೆ ಬೇಸರ ಆಗೋದಕ್ಕೆ ಶುರು ಆಗಿರುತ್ತೆ. ಊಟದ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಊಟಕ್ಕೂ ಬಿಟ್ಟಿಲ್ಲ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕಲಾಪದಲ್ಲಿ. ಹಾಗಾಗಿ ಶಾಸಕರು ಸ್ವಲ್ಪ ಗರಂ ಆಗಿ ಮಾತನಾಡಿದ್ದಾರೆ ಕಲಾಪದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಪ್ರತಿ ಬಾರಿ ಕೂಡ ಈ ಬೆಳಗಾವಿಯ ಅಧಿವೇಶನ ಪ್ರಾರಂಭ ಆದಾಗ ಕೋಟಿ ಕೋಟಿ ಖರ್ಚಾಗುತ್ತೆ, ಕಲಾಪ ಸುಮ್ಮನೆ ಯಾವುದೇ ವಿಚಾರಕ್ಕೆ ವ್ಯರ್ಥ ಆಗ್ಬಿಡುತ್ತಾ, ಇಂಥ ಪ್ರಶ್ನೆಗಳು ಕಾಡ್ತಾ ಇತ್ತು. ಈ ಬಾರಿ ಮೀಸಲಾತಿ ವಕ್ಫ್ ವಿಚಾರಕ್ಕೆ ವ್ಯರ್ಥ ಆಗಿದ್ದನ್ನು ಗಮನಿಸಿದ್ವಿ. ಆದ್ರೆ ನಿನ್ನೆ ನಿಜಕ್ಕೂ ಸಮಾಧಾನಕರ ಸಂಗತಿ ಅಂದ್ರೆ 14 ಗಂಟೆ ಸುದೀರ್ಘವಾಗಿ ಕಲಾಪ. ಸೊ ಯಾವೆಲ್ಲ ವಿಚಾರಗಳಿಗೆ ಸಾಕ್ಷಿ ಆಯಿತು ಕಲಾಪ? ತಾವು ಕೂಡ ಇದ್ರಿ ಮಧ್ಯರಾತ್ರಿ ತನಕ. ಎಕ್ಸಾಕ್ಟ್ಲಿ ಶ್ರುತಿ, ಅದೊಂದು ರೀತಿಯಲ್ಲಿ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಕೋಟಿಗಟ್ಟಲೆ 25 ಕೋಟಿ ಖರ್ಚು ಮಾಡಿ ಬೆಳಗಾವಿಯ ಸದನದ ಕಲಾಪ ಮಾಡ್ತಾ ಇರುವಂತದ್ದು. ಆದ್ರೆ ಏನು ಶಾಸಕರ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳು ಸಂಬಂಧಪಟ್ಟಂತೆ, ಜನರ ಸಮಸ್ಯೆ ಸಂಬಂಧಪಟ್ಟಂತೆ ಶಾಸಕರು ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಎಲ್ಲೂ ಕೂಡ ಸಮಯ ಸಾಕಾಗ್ತಾ ಇರಲಿಲ್ಲ. ಯಾಕಂದ್ರೆ ಬೇರೆ ಬೇರೆ ಪ್ರತಿಭಟನೆ, ಪಂಚಮಸಾಲಿ ಸೇರಿದಂತೆ ಒಂದ್ ಕಡೆ ಗಲಾಟೆ ಇವೆಲ್ಲವೂ ಕೂಡ ಸಾಕಷ್ಟು, ಒಂದ್ ಕಡೆ ಮತ್ತೊಂದ್ ಕಡೆ ಸಂತಾಪ ಸಂಬಂಧಪಟ್ಟ ಇಡೀ ದಿನ ಇವೆಲ್ಲವೂ ಕೂಡ ಹೋಗಿರುವಂತದ್ದು. ಆದ್ರೆ ನಿನ್ನೆ ಇತಿಹಾಸದಲ್ಲಿ ದಾಖಲೆ ಬರುವಂತಹ, ವಿಧಾನಸಭೆಯ ಇತಿಹಾಸದಲ್ಲಿ ಏನು ದಾಖಲೆ ಇರುವಂತಹ ಅಷ್ಟು ಸಮಯದಲ್ಲಿ ರಾತ್ರಿ 12:50 ಅಂದ್ರೆ ಬಹುತೇಕ ಮಧ್ಯರಾತ್ರಿ 1 ಗಂಟೆಯವರು ಕೂಡ ಸದನದ ಕಲಾಪ ನಡೀತು. ಪ್ರಶ್ನೋತ್ತರ ಕಲಾಪ ಮುಗಿದ ಬಳಿಕ ಶೂನ್ಯ ವೇಳೆಯಲ್ಲಿ ಅಂದ್ರೆ ಗಮನ ಸೆಳೆಯುವಂತಹ ಸೂಚನೆ ಸಂದರ್ಭದಲ್ಲಿ ಆಯಾಯ ಕ್ಷೇತ್ರದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಹಲವು ಶಾಸಕ ಪ್ರಶ್ನೆ ಇತ್ತು. ಸಂಪೂರ್ಣವಾಗಿ ಗಮನ ಸೆಳೆಯುವಂತಹ ಸೂಚನೆಯನ್ನ, ಶಾಸಕರ ಪ್ರಶ್ನೆಗಳನ್ನ, ಶಾಸಕರಿಂದ ಸಚಿವರಿಗೆ ಉತ್ತರವನ್ನು ಕೊಡಿಸುವಂತಹ ಕೆಲಸವನ್ನ ನಿನ್ನೆ ಮಧ್ಯರಾತ್ರಿ ಕೂಡ ಆಯಿತು. ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ ಸ್ಪೀಕರ್ ಯುಟಿ ಖಾದರ್ ಈ ಮಧ್ಯರಾತ್ರಿವರೆಗೂ ಕೂಡ ಸದನ ನಡೆಸ್ತಾರಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಗಂಭೀರತೆ ಮತ್ತು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತದ್ದು. ಎಲ್ಲಾ ಶಾಸಕರು, ಅಂದ್ರೆ ಒಬ್ಬರು ಮಾತ್ರ ಶಾಸಕರು ಆರಂಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಇತ್ತಿದ್ರು ಕೂಡ ಹಾಜರಿದ್ದಂತ ಸುಮಾರು 18 ಶಾಸಕರು ಹಾಜರಿದ್ರು, 4 ರಿಂದ 5 ಜನ ಸಚಿವರು ಹಾಜರಿದ್ರು. ಎಲ್ಲಾ ಶಾಸಕರು ಕೂಡ ಸ್ಪೀಕರ್ ಅವರ ನಡೆ ಸಂಬಂಧಪಟ್ಟಂತೆ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಕ್ಷೇತ್ರದ ಸಮಸ್ಯೆಗಳು ಬಗೆಹರಿಯುವಂತದ್ದು ಸಾಕಷ್ಟು ಪ್ರಾಮುಖ್ಯತೆ ವಿಚಾರ ಆಗಿರುವಂತದ್ದು. ಸದನದಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ, ಸದನದಲ್ಲಿ ಸಚಿವರು ಉತ್ತರ ಕೊಟ್ಟಂತಹ ಸಂದರ್ಭದಲ್ಲಿ ಆ ಸಮಸ್ಯೆಗಳು ಬಗೆಹರಿಯುವಂತಹ ಸಾಧ್ಯತೆ ಹೆಚ್ಚಿರುವಂತ ಹಿನ್ನೆಲೆ ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂತದ್ದು. ಇತಿಹಾಸದಲ್ಲಿ ಸುಮಾರು 14-15 ಗಂಟೆಗಳ ಕಾಲ ನಿರಂತರವಾಗಿ ಸದನ ಕಲಾಪ ನಡೆದಿರುವಂತದ್ದು. ಜೊತೆಗೆ ಮಧ್ಯರಾತ್ರಿ ಕರೆಕ್ಟ್ 1 ಗಂಟೆವರೆಗೂ ಕೂಡ ಸದನ ಕಲಾಪ ನಡೆದಿತ್ತು. ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೆದಿರುವಂತದ್ದು. ಅಷ್ಟರ ಮಟ್ಟಿಗೆ ಸದನ ಒಂದು ರೀತಿಯಲ್ಲಿ ಸಾರ್ಥಕತೆ ಕೂಡ ಕಂಡು ಬಂತು. ಲೇಟ್ ಆದ್ರೂ ಕೂಡ ಆದ್ರೆ ಅಲ್ಲಿ ಸಮಸ್ಯೆಗಳು ಸಂಬಂಧಪಟ್ಟ ಚರ್ಚೆ ಆಗಿರುವಂತದ್ದು. ಒಂದು ಹಂತದಲ್ಲಿ ಸ್ಪೀಕರ್ ಯುಟಿ ಖಾದರ್ ಒಂದು ಮಾತನ್ನು ಹೇಳಿದ್ರು, ಏನೋ ವರ್ಲ್ಡ್ ಕಪ್ ಮ್ಯಾಚ್ ನಡೀಬೇಕಾದ್ರೆ ಮಿಡ್ನೈಟ್ 3 ಗಂಟೆವರೆಗೂ ಕೂಡ ಎದ್ದಿರ್ತೀರಾ, ಇಲ್ಲಿ ಸದನದ ಕಲಾಪ ಏನು ಸಮಸ್ಯೆಗಳು ಸಂಬಂಧಪಟ್ಟಂತೆ, ಕ್ಷೇತ್ರ ಸಮಸ್ಯೆಗಳು ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು, ಇಲ್ಲಿ ಮಧ್ಯರಾತ್ರಿ ಅಂತ ಹೇಳುವ ಮೂಲಕ ಶಾಸಕರು ಕೂಡ ಒಂದು ಸಂದೇಶವನ್ನ ಕೊಟ್ಟರು. ಇದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಜನರ ತೆರಿಗೆ ದುಡ್ಡಲ್ಲಿ ಕಲಾಪ ನಡೆತಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಕೆಲಸ ನಿನ್ನೆ ರಾತ್ರಿ ಆಯ್ತು ಅಂತಾನೆ ಕೂಡ ಹೇಳ್ಬೋದು ನಿನ್ನೆ ಕಲಾಪದಲ್ಲಿ. ಶ್ರುತಿ, ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.